ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೆಪಿಎಸ್ಸಿ ಹಗರಣಕ್ಕೆ ಸಿಬಿಐ ಎಂಟ್ರಿ ಆಗೋದು ಬಹುತೇಕ ಖಚಿತ. ಡಿಕೆ ಸರ್ಕಾರಕ್ಕೆ ಈಗ ಸಿಬಿಐ ಶಾಕ್ ಎದುರಾಗಿದೆ. ಹೈಕೋರ್ಟ್ ಮಹತ್ವದ ಅಭಿಪ್ರಾಯವನ್ನು ಇಟ್ಟಿದ್ದು ಎನಿ ಟೈಮ್ ಸಿಐಡಿ ತನಿಖೆಗೆ ಕೊಟ್ಟು ಕೈ ತೊಳ್ಕೊಂಡಿರೋ ಸರ್ಕಾರಕ್ಕೆ ಆಘಾತ ಎದುರಾಗಬಹುದು. ಏನಾಗ್ತಿದೆ ಹಾಗಾದರೆ? ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿ ಹಗರಣ, ಎಇಇ ವಿವಿಧ ಹಗರಣಗಳು ಬ್ಯಾಕ್ ಟು ಬ್ಯಾಕ್ ತೆರೆದುಕೊಳ್ತಿರೋದು, ಎಕ್ಸಾಮಿನೇಷನ್ನೇ ಹೊರಗಡೆ ಸೆಂಟರಿಂದ ಹೊರಗಡೆ ಮಾಡಿರೋದ್ರಿಂದ ಹಿಡಿದು, ಹೋಟೆಲಲ್ಲಿ ಕೂರಿಸ್ಕೊಂಡು ಅವ್ರಿಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿರೋದ್ರಿಂದ ಹಿಡಿದು, OMR ಶೀಟನ್ನು ತಿದ್ದಿರೋದ್ರಿಂದ ಹಿಡಿದು, ಅಂದರೆ ಬ್ಲ್ಯಾಂಕ್ ಬಿಟ್ಟು ಬರೋದು ಅವ್ರು ಫಿಲ್ ಮಾಡೋದು, ಏನೇನು ನಡೆದಿದೆ ಇಲ್ಲಿ ಅನ್ನೋದೆಲ್ಲ ಹೊರಗಡೆ ಬಂತು. ಸಾಕ್ಷಿ ಸಮೇತ ಲಂಚಾವತಾರ ತೆರೆದುಕೊಳ್ತು, 80 ಲಕ್ಷದ ಕಥೆ ತೆರೆದುಕೊಳ್ತು, 800 ಕೋಟಿ ಏನು ಸೀಕ್ರೆಟನ್ನು BJP ಸಿಡಿಸಿದೆ. ಇಷ್ಟೆಲ್ಲ ಆಗ್ತಿರೋವಾಗ ಏಕಾಏಕಿ ರಾತ್ರಿ ಬೆಳಗಾಗೋದ್ರೊಳಗೆ ನಾವು ಇನ್ವೆಸ್ಟಿಗೇಷನ್ ಕೊಟ್ಟಿದ್ದೀವಿ ಅಂತ CID ಸುಮ್ಮನಾಗ್ಬಿಡ್ತಾರೆ. ಸೊ CIDಗೆ ಹೋಯಿತು ಅಂದರೆ ಅದು ಮುಗೀತು ಕಥೆ ಅಂತ ಅರ್ಥ ಅನ್ನೋದಲ್ವ ಆರೋಪ ಕೇಳಿ ಬರ್ತಿರೋದು. ಹೈಕೋರ್ಟ್ ಕೂಡ ಇದರ ಬಗ್ಗೆ ಸೆಟ್ ಮಾಡ್ಕೊಂಡಿದೆ. ಈಗ ಹೈಕೋರ್ಟ್ಗೆ ಹೋಗಿದ್ದಾರೆ ವಿದ್ಯಾರ್ಥಿ ಸಂಘದವರು ಮತ್ತು ಯತ್ನಾಳ್ ಅವರು, ಶಾಸಕ ಯತ್ನಾಳ್ ಅವರೆಲ್ಲ ಹೈಕೋರ್ಟ್ಗೆ ಹೋಗಿದ್ದಾರೆ. ಹೈಕೋರ್ಟು ಯಾಕೆ ಇದನ್ನು CIDಗೆ ಇಷ್ಟು ತರಾತುರಿಯಲ್ಲಿ ಕೊಟ್ರಿ, ಏನಿತ್ತು ನಿಮ್ಮ ಉದ್ದೇಶ, ಮುಗಿಸ್ಬಿಡೋಣ ಅಂತನ ಈ ಕೇಸನ್ನು? CIDಗೆ ಹೋಯಿತು ಅಂದರೆ ಇದು ಯಾವುದೂ ಹೊರಗೆ ಬರಲ್ಲ ಅನ್ನೋ ರೀತಿಯಲ್ಲೇ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಾಗಪ್ರಸನ್ನ ಅವರಿದ್ದಂಥ ಪೀಠ ಈವರೆಗೆ ನಡೆಸಿರುವ ಮತ್ತು ಮುಂದೆ ನಡೆಸಲಿರುವ ತನಿಖೆಯ ಸಮಗ್ರವಾದಂಥ ದಾಖಲೆ ಆಗಸ್ಟ್ 7ನೇ ತಾರೀಕು ನಮಗೆ ಕೊಡಬೇಕು ಮತ್ತು ಈ ಕೇಸು CIDಯಲ್ಲಿ ಕಂಟಿನ್ಯೂ ಆಗೋಕ್ಕೆ ಅರ್ಹ ಅಲ್ಲ, CBIಗೆ ಯಾಕೆ ಹೋಗಬಾರ್ದು ಇದು ಅಂತ ಅಭಿಪ್ರಾಯ ಕೊಟ್ಟಿದ್ದು. ಯಾವುದೇ ಕ್ಷಣದಲ್ಲಿ ಇದು CBIಗೆ ಹೋಗುವಂಥ ಲಕ್ಷಣ ಕಂಡು ಬರ್ತಿದೆ. ಇನ್ನು ಪ್ರಾಸಿಕ್ಯೂಟರ್ ಅಂದರೆ ಸರ್ಕಾರದ ಪರವಾಗಿ CID ತನಿಖೆ ಮಾಡ್ತಿದೆ, ದೃಶ್ಯಾವಳಿಗೆ ಸಂಗ್ರಹ ಆಗಿದೆ, ಅಷ್ಟೊತ್ತಿಗೆ ಕೋರ್ಟಿಗೆ ಅರ್ಜಿ ಹಾಕಿಬಿಟ್ಟಿದ್ದಾರೆ, ಇನ್ವೆಸ್ಟಿಗೇಷನ್ ಪ್ರಾಸೆಸ್ ನಡೀತಿದೆ, ಕೋರ್ಟ್ ಕಣ್ಗಾವಲಲ್ಲೇ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಸೊ ದಯವಿಟ್ಟು ನೀವು CID ತನಿಖೆಗೆ ಯಾವುದೇ ತಡೆಗಿಡೆ ಕೊಡಬೇಡಿ ಅಂತ ಕೇಳ್ಕೊಳ್ತಾರೆ. ಆವಾಗ ಸಿಟ್ಟಿಗೇಳುತ್ತೆ ಕೋರ್ಟು, ನಿಮಗೆ ನಾವು ಕೊಡೋ ತೀರ್ಪಿನ ಬಗ್ಗೆ ಆಕ್ಷೇಪ ಇದ್ದರೆ ಮೇಲ್ಮನವಿ ಸಲ್ಲಿಸ್ಕೊಳ್ಳಿ, ನಮಗೇನು ಬೇಕೋ ಅದನ್ನು ನಾವು ಕೊಡ್ತೀವಿ. CID ತನಿಖೆ ಇಲ್ಲಿ ಸೂಕ್ತವಾಗಿಲ್ಲ ಅಂತಲೇ ಕಡ್ಡಿ ತುಂಡು ಮಾಡಿದಷ್ಟೇ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಸೊ CID ತನಿಖೆಯನ್ನು ಮುಂದುವರಿಸ್ಬಿಟ್ರೆ ಈಗೇನು ಭ್ರಷ್ಟಾಚಾರ ಕಾಣ್ತಿದೆ ಮೇಲ್ನೋಟಕ್ಕೇನೆ ಅದೆಲ್ಲ ಬೆಳಕಿಗೆ ಬರದೆ ಹೋಗುತ್ತೆ. ಹಾಗಾಗಿ ನಾನು ಆದೇಶ ಕೊಡ್ತೀನಿ, ಸರಿ ಇಲ್ಲ ಅಂದರೆ ನೀವು ಮೇಲ್ಮನವಿ ಸಲ್ಲಿಸ್ಕೊಳ್ಳಿ, CID ತನಿಖೆ ಇಲ್ಲಿ ಏನೂ ಆಗೋದಿಲ್ಲ. ಪ್ರಕರಣದ ತನಿಖೆ CID ನಡೆಸಬೇಕಾ CBI ತನಿಖೆ ನಡೆಸಬೇಕಾ ಅನ್ನೋದನ್ನು ನ್ಯಾಯಪೀಠ ನಿರ್ಧರಿಸುತ್ತೆ ಅನ್ನೋದನ್ನು ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಸೂಕ್ತ ಆದೇಶ ಈ ನಿಟ್ಟಿನಲ್ಲಿ ಕೊಡ್ತೀವಿ ಅಂತ ಹೇಳೋ ಮೂಲಕ ಬಹುತೇಕ ಇದು CBIಗೆ ಹೋಗುತ್ತೆ. ಹೈಕೋರ್ಟ್ ಅಭಿಪ್ರಾಯ ಈಗ ನುಂಗಲಾರದ ತುತ್ತಾಗಿದೆ. ಯಾಕಂದರೆ BJP ಅವರು ಆರೋಪ ಮಾಡ್ತಿರೋದು KPSCಲಿ ಅಧಿಕಾರಿ ನೇಮಕ ಮಾಡೋರು ಯಾರು? ಸರ್ಕಾರ. ಈಗಿದ್ದವರು ಅಕ್ರಮ ಮಾಡಿದವರು ಹಿಂದಿನ ಸರ್ಕಾರದ ಅವಧಿಯಲ್ಲಾಗಿದ್ದರು, ಅವ್ರು ಮಾಡಿದ್ದು ಇವ್ರು ಮಾಡಿದ್ದು ಅಂತೆಲ್ಲ ಕೈ ತೊಳ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಸರ್ಕಾರದ ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ ಕನೆಕ್ಷನ್ ಅಂತೂ ನಿರಂತರವಾಗಿರುತ್ತೆ KPSCಗೆ. ಹಾಗಾಗಿ ಅಲ್ಲಿರೋ ಅಧಿಕಾರಿಗಳನ್ನು ಮನಸ್ಸು ಮಾಡಿದ್ರೆ ಕಿತ್ತು ಹಾಕಬಹುದು, ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬಹುದು. ಯಾವುದೂ ಮಾಡದೆ ಸರ್ಕಾರ ಮುಂದುವರಿಸ್ಕೊಂಡು ಬಂದಿದೆ ಅಂದರೆ ಇವರದ್ದೇ ಪಾಲಿದೆಯಾ ಅನ್ನೋ ರೀತಿಯಲ್ಲಿ BJP ಆರೋಪ ಮಾಡ್ತಿರೋದು. ಒಂದೊಂದು ಹುದ್ದೆಗೆ ಒಂದೊಂದು ಸೀಟ್ಗೆ 80 ಲಕ್ಷ 90 ಲಕ್ಷ 1 ಕೋಟಿ ತನಕ ಹೋಗಿದೆ, 2 ಕೋಟಿ ತನಕನೂ ಹೋಗಿದೆ ಅಂತ ಹೇಳಲಾಗ್ತಿದೆ. ಅಲ್ಲಿಗೆ 800 ಕೋಟಿ ಮಹಾ ಸ್ಕ್ಯಾಮ್ ನಡೆದಿದೆ ಇಲ್ಲಿ ಅಂತ ಹೇಳ್ತಿದ್ದಾರೆ. ಪಶುವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಏನಾಗ್ತಿತ್ತು ಅನ್ನೋದು ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ. ಸೊ ಸರ್ಕಾರ ಅದಕ್ಕೆ ಇದನ್ನು ಮುಚ್ಚಾಕೋಕೆ CID ಕೊಟ್ಟಿತ್ತ ಅನ್ನುವಂಥ ಆರೋಪ ಕೇಳಿ ಬರ್ತಿತ್ತು. ಈಗ CBIಗೆ ಬಹುತೇಕ ಇದು ಹೋಗೋದು ಫಿಕ್ಸ್ ಆಗಿದೆ. ಮತ್ತು ರಾಜ್ಯ ಸರ್ಕಾರಕ್ಕೆ ನೋಟಿಸನ್ನು ಜಾರಿಗೊಳಿಸೋದಕ್ಕೆ ಹೇಳಿದೆ ಈಗ ಕೋರ್ಟು. ಆಯ್ಕೆ ಆಗಿರುವಂಥ ಅಭ್ಯರ್ಥಿಗಳ ವಿರುದ್ಧ ವಿಚಾರಣೆ, ಯಾವುದೇ ರೀತಿಯಲ್ಲಿ ಬಲವಂತ ಕ್ರಮ ಜರುಗಿಸೋದು ಅಂಥದ್ದೆಲ್ಲ ಮಾಡಬೇಡಿ, CID ಇನ್ವೆಸ್ಟಿಗೇಷನ್ಗೆ ಆಲ್ಮೋಸ್ಟು ಇದ್ದಂಗೆ ಇರಬೇಕದು. ಆದೇಶ, ಮಹತ್ವದ ಆದೇಶ CID ಮಾಡಬೇಕು CBI ಮಾಡಬೇಕು ಅನ್ನೋದನ್ನು ಈಗ ಹೈಕೋರ್ಟು ನಿರ್ಧಾರ ಮಾಡುತ್ತೆ. ಸೊ ಈಗ BJP ಮೋದಿ ಟೀಮ್ ಕೂಡ ಇದನ್ನು ಪಾಯಿಂಟ್ ಔಟ್ ಮಾಡ್ತಾ ಇದೆ. ಅಮಿತ್ ಮಾಳವಿಯವರೆಲ್ಲ ಟ್ವೀಟ್ ಮಾಡಿ, ನೋಡಿ ಇಲ್ಲಿ CBIಗೆ ಯಾಕೆ ಹೋಗಬಾರ್ದು ಈ ಕೇಸ್ ಅಂತ ಕೇಳ್ತಿದ್ದಾರೆ. ಅಕ್ರಮ ಅಂದರೆ ಎಲ್ಲಿ ನಡೆದ್ರೂ ಅಕ್ರಮ, ನ್ಯಾಯ ಅಂದರೆ ಎಲ್ಲಿ ನಡೆದ್ರೂ ನ್ಯಾಯನೇ ಅದಕ್ಕೆ ಸಿಗಬೇಕಾಗಿರೋದು. ತೇಜಸ್ವಿ ಸೂರ್ಯ ಅವ್ರು ಏನು ಹೇಳಿದ್ರು ಮೊನ್ನೆ ಸೆಷನ್ನಲ್ಲಿ, ಈಗ ಅದೇ ಆಗ್ತಿರೋದು. ಜಾರ್ಖಂಡಲ್ಲಿ ಎಷ್ಟು ಜೋರಾಗಿ ಹೋರಾಟ ಆಗ್ತಿದೆ, ಇಲ್ಲಿ ಪಂಜಾಬಲ್ಲಿ ಪೇಪರ್ ಲೀಕ್ ಆಗಿ ಬಾಯ್ ಬಡ್ಕೊಳ್ತಿದ್ದಾರೆ ಅಲ್ಲಿನ ಶಿಕ್ಷಣ ಸಚಿವರು, ಮೊದಲು ಹೋಗಬೇಕು ಅಂತ. ಕರ್ನಾಟಕದಲ್ಲಿ KPSC ತಾಂಡವಾಡ್ತಿದೆ ಅಕ್ರಮ. ಸೊ ಇಲ್ಲಿ ಎಲ್ಲೂ ಕೂಡ CJP ಬರ್ತಿಲ್ಲ. ನಾನು ಅಂದ್ಕೊಂಡಿದ್ದೆ, ಅವತ್ತು ರಿಪೋರ್ಟ್ ಕೂಡ ಇಟ್ಟಿದ್ವಿ ನಾವು, CJP ಸೋಮವಾರದಿಂದ, ಶನಿವಾರ ಮುಗೀತು ಲಾಸ್ಟು, ಸೋಮವಾರದಿಂದ ಕರ್ನಾಟಕ ಪಂಜಾಬ್ ಎಲ್ಲ ಬಂದುಬಿಡ್ತಾರೆ ಅಂತ.
ಬಟ್ ಎಲ್ಲೂ ಬರಲೇ ಇಲ್ಲ CJP ಜಿರಳೆಗಳು. ಇಲ್ಲೆಲ್ಲ ಅನ್ಯಾಯಕ್ಕೊಳಗಾದವ್ರ ಪರ, ಅಭ್ಯರ್ಥಿಗಳ ಪರ, ವಿದ್ಯಾರ್ಥಿಗಳ ಪರ, ಭವಿಷ್ಯದ ಪರ ಧ್ವನಿ ಎತ್ತಲೇ ಇಲ್ಲ ಯಾರೂ. ಸೊ ಇವ್ರದ್ದು ಸೆಲೆಕ್ಟಿವ್ ಹೋರಾಟ, ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಅಲ್ಲ, ಕೆಲವು ಕಡೆ ಮಾತ್ರ ಕೆಲವರನ್ನು ಟಾರ್ಗೆಟ್ ಮಾಡಿ ಮಾತ್ರ ಇವರು ಹೋರಾಟ ಮಾಡೋದು ಅನ್ನೋದು ಗೊತ್ತಾಯಿತು. ಈಗ FIR ಹಾಕಿದ್ದಾರೆ, ಅದನ್ನು FIR ತೆಗೀರಿ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದರೂ FIR ತೆಗಿಬೇಕು, ಕ್ಲಾಸಿಫಿಕೇಷನ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಪಟ್ಟು ಹಿಡಿದು ಕೂತಿದ್ದಾರೆ. ಮತ್ತಷ್ಟು ವಿಕೆಟ್ಸ್ ತೆಗಿತೀವಿ, ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತ. ಬಟ್ ಇಲ್ಲೆಲ್ಲ ವಿದ್ಯಾರ್ಥಿಗಳ ಕಷ್ಟ ಕೇಳೋಕೆ ಯಾರೂ ಬರ್ತಿಲ್ಲ, ಯಾವ ಜಿರಳೇನೂ ಬರ್ತಿಲ್ಲ, ಸೊಳ್ಳೆನೂ ಬರ್ತಿಲ್ಲ. ಸೊ ಜಾರ್ಖಂಡಲ್ಲಿ ಎಷ್ಟು ದೊಡ್ಡ ಪ್ರೊಟೆಸ್ಟ್ ಆಗ್ತಿದೆ, ಅಲ್ಲೂ ಕೂಡ ಉಪವಾಸ ಸತ್ಯಾಗ್ರಹ ಮಾಡುವಂಥ ತಯಾರಿ ಮಾಡ್ಕೊಳ್ತಿದ್ದಾರೆ. ಅದನ್ನು ಯಾರೂ ಕೇಳ್ತಾ ಇಲ್ಲ. ಯಾಕೆ ಹಿಂಗೆ? ಇದು ನ್ಯಾಯ ಅಂದರೆ ನ್ಯಾಯ ತಾನೇ. ಕಾಂಗ್ರೆಸ್ಸು ಅಥವಾ ಬೇರೆ ಯಾರ್ಯಾರು ಇದು CJP ಜೊತೆ ನಿಂತಿರಲ್ಲ, ಅವರ ಆಡಳಿತ ಇರೋ ರಾಜ್ಯಗಳಲ್ಲಿ ಇವತ್ತು ಏನಾಗ್ತಿದೆ ಇದಕ್ಕೆ ಯಾಕೆ ಉತ್ತರ ಇಲ್ಲ? ರಾಹುಲ್ ಗಾಂಧಿ ಅವರು ಯಾಕೆ ಮಾತಾಡ್ತಿಲ್ಲ? ನೋಡಿ, ರಾಹುಲ್ ಗಾಂಧಿಯವರ ಅವಹೇಳನ ಮಾಡಿದಂಥ 3 ಇನ್ಸ್ಟಾ ಅಕೌಂಟ್ಸ್ ಮೇಲೆ ನಿನ್ನೆ ಕೇಸ್ ಬಿತ್ತು ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಕೇಸ್ ಬಿತ್ತು. ಬಟ್ ಮೋದಿ ಅವಹೇಳನ ಮಾಡಿದವ್ರನ್ನ ಟಚ್ ಮಾಡಿದ್ರೆ ಅದು ಹೆಂಗೆ ನೀವು ಎದುರು ಹಾಕ್ಕೊಳ್ತೀರಿ? ಜೆನ್ಜಿಯನ್ನು ನೀವು ಅದು ಹೆಂಗೆ ಬಾಯಿ ಮುಚ್ಚಿಸ್ತೀರಿ? ಸೊ ಅವ್ರ ಮೇಲೆ ಕೇಸ್ ಬೀಳಬಾರ್ದು. ಸೊ ದೇಶದಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ನ್ಯಾಯ ಇದೆಯಾ ಅನ್ನುವಂಥ ವಿಪರ್ಯಾಸ ಈಗ ತೆರೆದುಕೊಳ್ತಿದ್ದು ಕರ್ನಾಟಕದಲ್ಲಿ ಸ್ವಲ್ಪ ಢವ ಶುರುವಾದಂಗಿದೆ. CBI ಎಂಟ್ರಿ ಆಗೋ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಒಂದು ಇನ್ನೊಂದು ಕಡೆ ನೋಡಿ, ಕೇಜ್ರಿವಾಲ್ ಅವರು ಈಗ ಮೋದಿ ನಿವಾಸ ಮುಂದಕ್ಕೆ 100 ಜನರನ್ನು ಕರ್ಕೊಂಡು ಜಮಾಯಿಸೋದಕ್ಕೆ ತಯಾರಿ ಮಾಡ್ಕೊಳ್ತಿದ್ದಾರೆ. ಈ ಎಥನಾಲ್ 20 ಇದ್ರ ವಿರುದ್ಧ, E20 ವಿರುದ್ಧ ಇನ್ನೊಂದು ಹೋರಾಟ. E20 ಜನತಾ ಪಾರ್ಟಿ ಅಂತಲೇ CJP ಥರ E20 ಜನತಾ ಪಾರ್ಟಿ ಅಂತ ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಹುಟ್ಕೊಂಡು ಅದಕ್ಕೂ ಲಕ್ಷಾಂತರ ಸಪೋರ್ಟರ್ಸ್ ಆಗಿಬಿಟ್ಟಿದ್ದಾರೆ ಆಲ್ರೆಡಿ. ಕೇಜ್ರಿವಾಲ್ ಅವರು ಆಮ್ ಆದ್ಮಿ ಪಕ್ಷ ಅದಕ್ಕೆ ಸಪೋರ್ಟ್ ಕೊಡ್ತಿದೆ. ಶುದ್ಧ ಪೆಟ್ರೋಲು ಬೇಕಾ, E20 ಬೇಕಾ, ನಾವೇ ಆಯ್ಕೆ ಮಾಡ್ಕೊಳ್ಳೋ ಥರ ಮಾಡಬೇಕು, ನೀವು ಹಾಕಿದ್ದನ್ನೆಲ್ಲ ಹಾಕ್ಸ್ಕೊಳಕ್ಕಾಗಲ್ಲ, ಅದು ಹಂಗೆ ಮಾಡ್ತೀರಿ, ಗಡ್ಕರಿ ರಾಜೀನಾಮೆ ಕೊಡಬೇಕು ಅಂತ ಈ ಹೋರಾಟ ಶುರುವಾಗಿದೆ. ಸೊ ಇನ್ನೊಬ್ಬ ಎಥನಾಲ್ ವಿರುದ್ಧ ನಿರಶನ ಬೇರೆ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅಲ್ಲೂ ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೆ ನೋಡಿ, ತೆಹಸೀನ್ ಪೂನಾವಾಲಾ ಅನ್ನೋರು ಘೋಷಣೆ ಮಾಡ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಕೇಂದ್ರ ಗೃಹ ಇಲಾಖೆ ಬಹಳ ಕಟ್ಟುನಿಟ್ಟಿನ ಕ್ರಮಕ್ಕೆಲ್ಲ ಮುಂದಾಗ್ತಿದೆ. ಅವರು ಗೃಹ ಬಂಧನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಈಗ. ಸೊ ಸೋಮವಾರ ಮಧ್ಯಾಹ್ನ ಮನವಿ ಸ್ವೀಕರಿಸ್ತೀವಿ. ಮಂಗಳವಾರ 100 ಜನರ ಜೊತೆಗೆ ಲೋಕ ಕಲ್ಯಾಣ ಮಾರ್ಗದಲ್ಲಿ ಪ್ರಧಾನಿ ಮೋದಿ ಅವರ ನಿವಾಸದತ್ತ ಮೆರವಣಿಗೆ ಹೋಗ್ತೀವಿ. ಯಾಕಂದರೆ ರಾಹುಲ್ ಗಾಂಧಿ ಅವರು ಸರ್ಪ್ರೈಸ್ ಆಗಿ ಅಲ್ಲಿ ಹೋಗಿ ಹೋರಾಟ ಮಾಡಿಬಿಟ್ರಲ್ಲ, ತಾವು ಹಿಂದೆ ಬಿದ್ವಿ, ತಾವು ಒಂದು ಹೋರಾಟ ಮೋದಿ ನಿವಾಸ ಎದುರೇ ಮಾಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಗ್ರಾಹಕರಿಗೆ ಅದು ಹೆಂಗೆ ಈ ರೀತಿ ಮಾಡುತ್ತೆ, ದರ ಕಡಿತ ಮಾಡಬೇಕು ಮತ್ತು ಆಪ್ಷನ್ ಕೊಡಬೇಕು ನಮಗೇನೆ ಅಂತ ಹೇಳಿಕೊಂಡು ದೊಡ್ಡ ಮಟ್ಟದ ಹೋರಾಟ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಸೊ ಇಲ್ಲಿ ಪ್ರತಿಪಕ್ಷಗಳಲ್ಲಿ ಒಂದು ಒಗ್ಗಟ್ಟಿಲ್ಲ. ಕಾಂಗ್ರೆಸ್ ಸೋಲಿಸೋಕ್ಕೆ ಆಮ್ ಆದ್ಮಿ ಸೋಲಿಸೋದಕ್ಕೆ ಇನ್ನೊಂದು ಅಂದ್ಕೊಂಡು ಬಡ್ದಾಡ್ಕೊಳ್ತಿರೋದು. ಅವರ ಆಡಳಿತ ಇರುವಂಥ ರಾಜ್ಯಗಳಲ್ಲೇ ಪರಿಸ್ಥಿತಿ ಈ ರೀತಿ ಕೈ ಮೀರಿರೋದು. CJP ಮತ್ತು ಯಾರ್ಯಾರು ನ್ಯಾಯ ಕೊಡಿಸೋಕೆ ಬಂದಿದ್ದಾರೋ ಅವರೆಲ್ಲ ಇದ್ರ ಕಡೆಗೆ ಯಾವಾಗ ತಿರುಗಿ ನೋಡ್ತಾರೆ ನೋಡಬೇಕು. ಎಲ್ಲರ ಟಾರ್ಗೆಟ್ ಈಗ ನರೇಂದ್ರ ಮೋದಿ ಅವರ ನಿವಾಸದ ಎದುರು ಹೋಗೋದಷ್ಟೇನಾ, ಬೇರೆ ಏನು ಸಮಸ್ಯೆಗೆ ಪರಿಹಾರ ಅಲ್ವಾ ಅನ್ನೋದು ಕುತೂಹಲ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.